ಬೆಂಗಳೂರಿನಲ್ಲಿ ಹಾಡ ಹಗಲೇ ವೃದ್ಧನ ಮನೆಯನ್ನ ಧ್ವಂಸಗೊಳಿಸೋದಕ್ಕೆ ಯತ್ನಿಸಿದ್ದಾರೆ ಪುಡಿ ರೌಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮನೆ ಖಾಲಿ ಮಾಡಿಸೋ ವಿಚಾರಕ್ಕೆ ವೃದ್ಧನ ಮೇಲೆ ದರ್ಪವನ್ನ ಕೂಡ ತೋರಿಸಿದ್ದಾರಂತೆ. ಪಾರ್ಥಸಾರಥಿ ಕಡಿಯವರಿಂದ ಕಿಟಕಿ ಹಾಗೂ ಬಾಗಿಲನ್ನ ಧ್ವಂಸಗೊಳಿಸಲಾಗಿದೆ. ಮನೆಗೆ ಡ್ಯಾಮೇಜ್ ಅನ್ನ ಕೂಡ ಆ ರೌಡಿಗಳು ಪುಡಾರಿಗಳು ಬಂದ್ ಮಾಡಿದ್ದಾರಂತೆ. ವೃದ್ಧ ರಾಜ್ಕುಮಾರ್ ಮನೆಯಲ್ಲಿದ್ದ ವೇಳೆನೇ ಈ ರೀತಿ ಹೆದರಿಸೋ ಪ್ರಯತ್ನ, ದೌರ್ಜನ್ಯ ಎಸಗೋ ಪ್ರಯತ್ನ ಎಲ್ಲ ಆಗಿದೆ ಅನ್ನೋ ಆರೋಪ ಇದೆ. ಪಾರ್ಥಸಾರಥಿ ವಿರುದ್ಧ ಅಶೋಕನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜ್ಕುಮಾರ್ ಅನ್ನೋರು 2021ರಲ್ಲಿ ಪಾರ್ಥಸಾರಥಿ ಅನ್ನೋರಿಗೆ 1.60 ಕೋಟಿಗೆ ಮನೆ ಮಾರಾಟ ಮಾಡಿರ್ತಾರಂತೆ. ಈ ವೇಳೆ ಆ ಕೇಸು ಕೋರ್ಟಲ್ಲಿ ಇರುತ್ತೆ. ಆಡುವಾಗಲೇ ಮನೆಯನ್ನು ಧ್ವಂಸ ಮಾಡಲು ಯತ್ನಿಸಿರುವಂತಹ ಘಟನೆ ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ರಾಜ್ಕುಮಾರ್ ಎಂಬುವರ ಮನೆಯನ್ನು ಕಳೆದ ಶನಿವಾರ ಬೆಳಗಿನ ಜಾವ 9 ಗಂಟೆ ಸುಮಾರಿಗೆ ಬಂದಂಥ 10ಕ್ಕೂ ಹೆಚ್ಚು ಜನ ವ್ಯಕ್ತಿಗಳೇನಿದ್ರು ಏಕಾಏಕಿ ಬಂದು ಮನೆಯನ್ನು ಧ್ವಂಸ ಮಾಡಲು ಯತ್ನ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಆ ದೃಶ್ಯಗಳಲ್ಲಿ ಕಿಟಕಿ ಬಾಗಿಲುಗಳೆಲ್ಲ ಸಂಪೂರ್ಣವಾಗಿ ಏನು ಒಡೆದ ಸ್ಥಿತಿಯಲ್ಲಿ ನಿಮಗೆ ಕಾಣ್ತಾ ಇರುವಂಥದ್ದು. ರಾಜ್ಕುಮಾರ್ ಅನ್ನೋರಿಗೆ ಸೇರಿದ ಮನೆ ಇದು. ಇದನ್ನು ಏನು ಪಾರ್ಥಸಾರಥಿ ಅನ್ನೋರಿಗೆ 2021ರಲ್ಲಿ 1,60,00,000ಕ್ಕೆ ಮಾರಾಟ ಮಾಡಿರ್ತಾರೆ. ಮಾರಾಟ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಇದ್ರ ಮೇಲೆ ಅವರ ಏನು ರಾಜ್ಕುಮಾರ್ ಏನು ಮಾರಾಟ ಮಾಡಿದ್ರು ಅವರ ಸಂಬಂಧಿಕರು ಕೋರ್ಟಲ್ಲಿ ಕೇಸ್ ಹಾಕಿರ್ತಾರೆ. ಅಂದರೆ ಇದು ನಮಗೆ ಬರಬೇಕು ಅಂತ. ಆ ನಿಟ್ಟಿನಲ್ಲಿ ಕೇವಲ 50 ಲಕ್ಷ ಮಾತ್ರ ಕೊಟ್ಟು ಉಳಿದ ಅಮೌಂಟ್ ಏನಿತ್ತು 1,10,00,000ನ ಕೇಸ್ ಕ್ಲಿಯರ್ ಆದ ನಂತರದಲ್ಲಿ ಕೊಡ್ತೀನಿ ಅಂತೇಳಿ ಪಾರ್ಥಸಾರಥಿ ಮಾತುಕತೆ ಕೂಡ ಮಾಡ್ಕೊಂಡಿದ್ರು. ಆದರೆ ಕಳೆದ ಡಿಸೆಂಬರ್ನಲ್ಲಿ ಕೋರ್ಟಲ್ಲಿ ಸಂಪೂರ್ಣವಾಗಿ ರಾಜ್ಕುಮಾರ್ ಮನೆ ಮಾಲೀಕೇನಿದ್ದಾರೆ ಅವ್ರ ಪರ ಈ ಕೇಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಇನ್ನೂ 1,10,00,000 ಏನು ಅಮೌಂಟ್ ಬರಬೇಕಿತ್ತು ಆ ಅಮೌಂಟನ್ನು ಕೊಡದೇ ಸಂಪೂರ್ಣವಾಗಿ ಹಣ ಕೊಟ್ಟಿದ್ದೀನಿ ಅಂತ ಏನು ಅವರು ವಾದ ಮಾಡ್ತಾ ಇರುವಂಥದ್ದು ಪಾರ್ಥಸಾರಥಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇವರು ರಾಜ್ಕುಮಾರ್ ಮತ್ತು ಪಾರ್ಥಸಾರಥಿ ಇಬ್ಬರಿಗೂ ಕೂಡ ಒಂದು ಈ ವಿಚಾರ ಕೋರ್ಟಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲಿ ಕಳೆದ ಶನಿವಾರ ಏಕಾಏಕಿ ಬಂದು ಮನೆಯನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಒಡೆಯೋಕ್ಕೆ ಯತ್ನ ಮಾಡಿದ್ದಾರೆ. ಮತ್ತು ಪಾರ್ಥಸಾರಥಿ ಏನಿದ್ದಾರೆ ಅವರು ಮಾಜಿ ಕಾರ್ಪೊರೇಟರ್ ಆಗಿದ್ದಂಥ ಸೌಮ್ಯ ಶಿವಕುಮಾರ್ ಅವರ ತಂದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅವರೇ ಖುದ್ದು ಅವತ್ತು ವ್ಯಾಪಾರ ಮಾಡಿದರು. ಆದರೆ ಇವತ್ತು ಯಾವುದು ಇನ್ನೂ 1,10,00,000 ಬಾಕಿ ಉಳಿಸ್ಕೊಂಡಿರುವಂತೆಯೇ ಈಗೆಲ್ಲ ಸಂಪೂರ್ಣವಾಗಿ ಹಣ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದೀನಿ, ಇದು ನಮಗೆ ಸೇರಿದ ಮನೆ ಅಂತೇಳಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ರಾಜ್ಕುಮಾರ್ ಇದ್ರು ಮನೆ ಮಾಲೀಕ ಅವರು ಆರೋಪ ಮಾಡ್ತಾ ಇರುವಂಥದ್ದು. ಅವರು ಕೂಡ ಜೊತೆಗಿದ್ದಾರೆ. ಸರ್, ಈಗ ಈ ಮನೆ ಯಾವಾಗ ಹೊಡೆದ್ರು ಮತ್ತು ಯಾರು ಹೊಡೆದ್ರು ಸರ್, ಮತ್ತು ಯಾವ ಕಾರಣಕ್ಕೆ ಸರ್? ಇದು ಪೇಮೆಂಟ್ ಕೊಟ್ಟಿಲ್ಲ ಸರ್. ಪೇಮೆಂಟ್ ಕೇಳಕ್ಕೆ ಹೋದರೆ ಫುಲ್ ಪೇಮೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಇವ್ರು ಬಂದು ಇದೆಲ್ಲ ಮಾಡಿದ್ರು. ಇದೆಲ್ಲ ಪಾರ್ಥಸಾರಥಿ ಸೌಮ್ಯ ಶಿವಕುಮಾರ್ ಕೌನ್ಸಿಲಿಂಗ್ ಇದಾರಲ್ಲ, ಹೆಡ್ ಕೌನ್ಸಿಲಿಂಗ್ ಅವರು ಶಿವಕುಮಾರ್ ಇದ್ದಾರೆ, ಅವರೆಲ್ಲನೇ ಮಾಡಿಸಿದ್ರು. ಯಾವಾಗ ಮನೆ ಮಾರಾಟ ಮಾಡಿದ್ರಿ ಮತ್ತು ಎಷ್ಟಕ್ಕೆ ಮನೆ ಮಾರಾಟ ಮಾಡಿದ್ರಿ ಸರ್? ಮಾರಾಟ 2021 ಜೂನ್ 25ನೇ ತಾರೀಕು ಮಾರಿರೋದು. ಆವಾಗ 40 ಲಕ್ಷ ರೂಪಾಯಿ ಡಿ ಕೊಟ್ಟರು. 3 ಚೆಕ್ ಕೊಟ್ಟರು. 3 ಚೆಕ್ ಹೇಳೋದು ತಿಂಗಳು ಹಾಕಿ ಕ್ಲಿಯರ್ ಮಾಡ್ಕೊಳ್ಳಿ. ನಮ್ಮ ಲಾಯರ್ ಅಂದ ಓಕೆ ಅಂತ. ಆಮೇಲೆ ನಾನು ರಿಜಿಸ್ಟ್ರೇಷನ್ ಮಾಡಿಕೊಟ್ಟೆ. ಶಿವಕುಮಾರ್ ತೊಗೊಳ್ಬೇಕಾಯ್ತು. ಶಿವಕುಮಾರ್ ಅವರು ಪಾರ್ಥಸಾರಥಿ ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆಮೇಲೆ ತಿಂಗಳಿಗೆ ಚೆಕ್ ಹಾಕಕ್ಕೆ ಹೋದೆ. ಇವಾಗ ಇರಿ ಅಂತ 2-3 ತಿಂಗಳು ನಿಲ್ಲಿಸಿದ್ರು. ಆಮೇಲೆ ಸೆಪ್ಟೆಂಬರ್ನಲ್ಲಿ ನಾನು ಒಂದು ಚೆಕ್ ಹಾಕಿದೆ 30 ಲ್ಯಾಕ್ಸ್ದು. ಅದು ಬೋನ್ಸ್ ಆಯಿತು. ಬೋನ್ಸ್ ಆದಮೇಲೆ ಇಲ್ಲಿ ಕೇಳಿದ್ಮೇಲೆ ನಮ್ಮದು ಮಂಜು ಮಾತುಕತೆ ಆಗಿರೋದು ಡಿಸೆಂಬರ್ನಲ್ಲಿ ಟೋಟಲಿ ಕ್ಲಿಯರ್ ಮಾಡ್ತೀನಿ ಅಂತ. ನಾನು ಅದನ್ನ ಕೇಳ್ಕೊಂಡು ಇದಿದೆ ಆಯಿತು ಅಂತ. ಡಿಸೆಂಬರ್ ಆದಮೇಲೆ ಜನವರಿಗೆ ಹೋದೆ. ಜನವರಿನಲ್ಲಿ ನಮ್ಮ ಅಣ್ಣನ ಮಗ ನನ್ನ ಮೇಲೆ ಕೇಸ್ ಹಾಕೋದು. ಆವಾಗ ಅಂದರು ಕೇಸ್ ಕ್ಲಿಯರ್ ಮಾಡ್ಕೊಂಡು ಬನ್ನಿ, ನಾನು ಕ್ಲಿಯರ್ ಮಾಡ್ತೀನಿ ಅಂತ. 16ನೇ ತಾರೀಕು ಡಿಸೆಂಬರ್ಗೆ ಕೇಸ್ ಕ್ಲಿಯರ್ ಆಯಿತು. ಜಜ್ಮೆಂಟ್ ಕಾಪಿ ತೊಗೊಂಡೋಗಿ ತೋರಿಸಿದೆ. ಅವ್ರು ಅಂದು ನಾನು ಫೆಬ್ರವರಿನಲ್ಲಿ ಕ್ಲಿಯರ್ ಮಾಡ್ತೀನಿ. ಅದೇ ಸೆಂಟ್ರ್ನಲ್ಲಿ ಬಂದು ಇದೆಲ್ಲ ಮಾಡೋರೆ. ಸೊ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪಾರ್ಥಸಾರಥಿ ಬಂದು ಹೇಳೋರೆ ನಾನು ಪೂರ್ತಿ ಪೇಮೆಂಟ್ ಕೊಟ್ಬಿಟ್ಟಿದ್ದೀನಿ ಅಂತ. ಅವಾಗಲೇ ನಾವು ಕೇಸ್ ರೆಡಿ ಮಾಡಿ OS ನಂಬರ್ ಫ್ರೈಡೇ ಹಾಕಿದ್ವಿ. ಸ್ಯಾಟರ್ಡೇ ಬಂದು ಇದು ಮಾಡವ್ರೆ. ಅವತ್ತು ಗಲಾಟೆ ಮಾಡಿದ್ದೀನ ಮನೆ ಒಳಗಡೆ ಯಾರೆಲ್ಲ ಇದ್ರು? ಯಾರಿಗಾದ್ರೂ ಅಲ್ಲೇ ಮಾಡಿದ್ರು? ಯಾರಿಗಾದ್ರೂ ಅಲ್ಲೇ ಮಾಡಿದ್ರ? ಮಾಡವ್ರೆ. ನಮ್ಮ ಅಣ್ಣನ ಮಗಳು ಅವ್ರಿಗೆಲ್ಲ ಸ್ವಲ್ಪ ಎತ್ತಿ ಕಿಚಾಡಿ ಎತ್ತಾಕವ್ರೆ, ಎಲ್ಲ ಮಾಡವ್ರೆ. ಅವತ್ತು ಆ ಮನೆ ಗಲಾಟೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಇವರು ಕೂಡ ಮನೆಯಲ್ಲಿದ್ದರು ಅಂತ ಹೇಳಲಾಗ್ತಾ ಇರುವಂಥದ್ದು. ಮೇಡಮ್, ಈಗ ಶನಿವಾರ ಬಂದು ಯಾರು ಹಿಂದಿ ಬರೋದಿಲ್ವಾ? ಆ ಶನಿವಾರ ಬಂದು ಏನು ಅಲ್ಲೇ ಮಾಡಿದ್ರು ಅವರು ಇಲ್ಲಿ ಅವರಿಗೆ ಭಾಷೆ ತೊಂದರೆ ಆಗಿರೋದ್ರಿಂದ ಅವರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಇವರು ಏನು ಮೂವರೇನಿದ್ದಾರೆ ಇವ್ರ ಮೇಲೆ ಕೂಡ ಅಲ್ಲೇ ಮಾಡಿ ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಬಿಸಾಕೋದಕ್ಕೆ ಯತ್ನ ಮಾಡಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಶೋಕನಗರ ಪೊಲೀಸ್ ಠಾಣೆಯಲ್ಲೂ ಕೂಡ FIR ದಾಖಲಾಗಿರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.